ಶ್ರೀ ಆರ್ಥೋ ಮತ್ತು ಟ್ರೋಮಾ ಸೆಂಟರ್ ಬೆಳಗಾವಿ ತ್ವರಿತ ಅಪಘಾತ ಮತ್ತು ಆಘಾತ ಸಂಬಂಧಿ ವೈದ್ಯಕೀಯ ಚಿಕಿತ್ಸೆಗೆ ಕೂಡಲೇ ಸಂಪರ್ಕಿಸಿ. ಶ್ರೀ ಆರ್ಥೋ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಗಾಂಧಿ ಭವನ ಪಕ್ಕ, ಕಾಲೇಜ್ ರಸ್ತೆ, ಬೆಳಗಾವಿ. ಎಲ್ಲ ವೈದ್ಯರು ತಮ್ಮ ಜೀವನವನ್ನು ರೋಗಿಗಳ ಸೇವೆಗಾಗಿ ರೋಗಿಗಳ ಸೇವೆಗಾಗಿ ತಮ್ಮ ಜೀವವನ್ನು ಮುಡಿಪಾಗಿಟ್ಟಿರ್ತಾರೆ. ಅವರಿಗೆ ಅವರ ಹತ್ತಿರ ಬಂದಿರುವಂಥ ಎಲ್ಲ ಪೇಷಂಟ್ಸ್ ಆಗಲಿ, ರೋಗಿಗಳಾಗಲಿ ಗುಣಮುಖ ಆಗಲಿ ಅಂತಲೇ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ವೈದ್ಯರ ದಿನಚರಿಯ ನೋಡಿದರೆ ಅವರಿಗೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ತಮ್ಮ ವೈಯಕ್ತಿಕ ಜೀವನದ ಮೇಲೆ ಫೋಕಸ್ ಮಾಡೋಕ್ಕಾಗೋದಿಲ್ಲ. ಯಾಕಂತಂದರೆ ಪ್ರತಿಯೊಂದು ಪೇಷಂಟ್ ಬಗ್ಗೆ ಅವರು ಚಿಂತಿತವಾಗಿ ಫೋಕಸ್ ಮಾಡಿ ಕೆಲಸ ಮಾಡುವಾಗ ಸಾಮಾನ್ಯವಾಗಿ ಅವರಿಗೆ ಮಾನಸಿಕ ಒತ್ತಡ ಜಾಸ್ತಿನೇ ಇರುತ್ತೆ. ಅವರು ಕೆಲಸ ಮಾಡುವ ವೇಳೆ ಸಹಿತ ಸೂರ್ಯೋದಯ ಸ್ಟಾರ್ಟ್ ಆಗಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ವೈದ್ಯರು ತಮ್ಮ ಎಲ್ಲ ಜೀವನ ಶೈಲಿಯನ್ನು ಸೈಡಿಗೆ ಒದಗಿಟ್ಟು ಮನೆ ಮಕ್ಕಳ ಜೊತೆ, ಹೆಂಡತಿ ಜೊತೆ ಸಮಯ ಕೊಡದೆ ರೋಗಿಗಳ ಸೇವೆಗಾಗಿ ಅವರು ಹಗಲು ಇರುಳು ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ನಾವೆಲ್ಲರೂ ಇವತ್ತು ಒಂದಿನ ಒಂದು ಒಳ್ಳೆಯ ಮನೋಭಾವದಿಂದ ಎಲ್ಲ ವೈದ್ಯರಿಗೂ ಒಂದು ಒಳ್ಳೆಯ ಆಯುಷು, ಒಂದು ಖುಷಿಯಾಗಿರುತ್ತೆ, ಜೀವನ ನಡೆಸುವಂಥ ಒಂದು ಅವಕಾಶ ಬರಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ನಾನು ಡಾಕ್ಟರ್ ದೇವೇಗೌಡ, ಆರ್ಥೋಪೆಡಿಕ್ ಮತ್ತು ಸ್ಪೈನ್ ಸರ್ಜನ್, ಶ್ರೀ ಆರ್ಥೋ ಆ್ಯಂಡ್ ಟ್ರಾಮಾ ಸೆಂಟರ್, ಬೆಳಗಾವಿ. ನಾನು ಬೆಳಗಾವಿಗೆ ಬಂದು 12 ವರ್ಷ ಆಯಿತು. ಈ ಆಸ್ಪತ್ರೆ ಸ್ಟಾರ್ಟ್ ಮಾಡಿದಾಗಿಂದ ಸುಮಾರು 6,000 ಆರ್ಥೋಪೆಡಿಕ್ ಸರ್ಜರಿ ನಾವು ಮಾಡಿದ್ದೀವಿ. ಸುಮಾರು 500ರಿಂದ 600 ಸ್ಪೈನ್ ಸರ್ಜರಿ, ಅದಲ್ಲದೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಆರ್ಥ್ರೋಸ್ಕೋಪಿ, ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್, ಪ್ಲಾಸ್ಟಿಕ್ ಸರ್ಜರಿ, ಅದಲ್ಲದೆ ಅಪಘಾತದಲ್ಲಿ ಉಂಟಾಗ್ತಿರುವ ಎಲ್ಲ ಥರದ ಹೆಡ್ ಇಂಜುರಿ ಆಯಿತು, ಪಾಲಿಟ್ರಾಮಾ ಆಯಿತು, ಚೆಸ್ಟ್ ಇಂಜುರಿ ಆಯಿತು, ಅಬ್ಡಾಮಿನ್ ಇಂಜುರಿ ಆಯಿತು, ಪೆಲ್ವಿಸ್ ಇಂಜುರಿ ಆಯಿತು, ಕಾಲು ಕೈಗಳ ಫ್ರ್ಯಾಕ್ಚರ್ಸ್ ಅಥವಾ ಕತ್ತರಿಸಿಕೋ ಆಯಿತು, ಎಲ್ಲ ಥರದ ನಾವು ಆಪರೇಷನ್ ಮಾಡಿದ್ದೀವಿ. ಬೆಳಗಾವಿಯಲ್ಲಿ ಇಷ್ಟು ವರ್ಷ ಆದರೂ ಎಲ್ಲ ರೋಗಿಗಳಿಗೂ ಒಳ್ಳೆಯ ಥರ ಚಿಕಿತ್ಸೆಯನ್ನು ಕೊಟ್ಟಿದ್ದೀವಿ. ಅತ್ಯಂತ ಕಡಿಮೆ ದರದಲ್ಲೂ ಆಯಿತು, ಮತ್ತು ಎಲ್ಲ ರೋಗಿಗಳಿಗೆ ಸಾಧ್ಯವಾದಷ್ಟು ನಾವು ಗೌರ್ಮೆಂಟ್ ಅಥವಾ ಪ್ರೈವೇಟ್ ಸ್ಕೀಮ್ಗಳ ಮುಖಾಂತರ ಸೇವೆ ಮಾಡಲು ನಾವು ಮುಂದಿದ್ದೀವಿ. ಇದೇ ಥರ ಸಾಕಷ್ಟು ವರ್ಸ್ಟ್ ಕೇಸಸ್ ಅಂದರೆ ಯಾರೂ ಮಾಡೋಕ್ಕಾಗಲ್ಲ ಅಥವಾ ಬೇರೆ ಕಡೆ ಹೋಗೋ ಪರಿಸ್ಥಿತಿ ಇದ್ದಾಗ ಅಂಥ ವರ್ಸ್ಟ್ ಕೇಸ್ಗಳನ್ನ ಸಹಿತ ನಾವು ಸರಿಯಾಗಿ ಮಾಡಿ ಅವರಿಗೆ ಒಳ್ಳೆಯ ಗುಣಕಾರಿಯಾಗುವಂಥ ನಾವು ಪ್ರಯತ್ನ ಮಾಡಿದ್ದೀವಿ. ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ಸುಮಾರು 1000 ಕೋವಿಡ್ ಪೇಷಂಟ್ಗಳು ನಾವು ಟ್ರೀಟ್ ಮಾಡಿದ್ವಿ. ಅದರಲ್ಲಿ 300ಕ್ಕಿಂತ ಜಾಸ್ತಿ ಪೇಷಂಟ್ ನಾವು ಆಯುಷ್ಮಾನ್ ಭಾರತ್ ಸ್ಕೀಮದಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಅದೇ ಅಲ್ಲದೆ ನಮ್ಮ ಆಸ್ಪತ್ರೆಯಲ್ಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೈನ್ ಸರ್ಜರಿ, ಆರ್ಥ್ರೋಸ್ಕೋಪಿ ಸರ್ಜರಿ, ಆಯುಷ್ಮಾನ್ ಭಾರತ್ ಅಥವಾ ಯಶಸ್ವಿನಿ ಅಥವಾ ಜ್ಯೋತಿ ಸಂಜೀವಿನಿ ಅಥವಾ ಧರ್ಮಸ್ಥಳ ಸ್ಕೀಮ್ಗಳ ಮುಖಾಂತರ ಸಾಕಷ್ಟು ಪೇಷಂಟ್ಗಳಿಗೆ ನಾವು ಆಪ್ರೇಷನ್ ಮಾಡಿದ್ದೀವಿ. ಅವರಿಗೆ ಆಪ್ರೇಷನ್ ಮಾಡಿದ ಮೇಲೆ ಇಮಿಡಿಯೇಟ್ಲಿ ಅವರಿಗೂ ಕೂತ್ಕೊಳ್ಳೋದು, ನಡೆಯೋದನ್ನು ನಾವೆಲ್ಲ ಮಾಡ್ತಾಯಿದ್ದೇವೆ. ಈ ಥರ ನಾವು ಆಪ್ರೇಷನ್ ಮಾಡಿ ಇಮಿಡಿಯೇಟಾಗಿ ಅವರಿಗೆ ಒಂದು ಮೂಮೆಂಟ್ ಮಾಡುವಂಥ ಅಥವಾ ಬೆಡ್ನಿಂದ ಎದ್ಬಿಟ್ಟು ವಾಕಿಂಗ್ ಮಾಡುವಂಥ ಒಂದು ಸಂದರ್ಭನ ಆಲ್ಮೋಸ್ಟ್ ಎಲ್ಲ ಪೇಷಂಟ್ಗಳನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದು ನಮಗೆ ಸಂತಸದ ಸುದ್ದಿ. ಯಾಕಂದರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಯಿತು, ಸ್ಪೈನ್ ಸರ್ಜರಿ ಮಾಡಿ ಆದ ನಂತರ ಅವರಿಗೆ ಇಮಿಡಿಯೇಟಾಗಿ ಮೊಬಿಲೈಸ್ ಮಾಡೋದಂದ್ರೆ ತುಂಬ ಕಷ್ಟ ಆಗಿರುತ್ತೆ. ಬಟ್ ನಮ್ಮ ಆಸ್ಪತ್ರೆ ಮೋಟ ಏನಂದರೆ ಎಲ್ಲ ಪೇಷಂಟ್ ಬಂದಿರ್ತಾರೆ, ಅವರೆಲ್ಲರೂ ಓಲ್ಡ್ ಏಜ್ ಆಗಿರ್ತಾರೆ. ಅವರಿಗೆ ನಾವು ಅರ್ಲಿ ಮೊಬಿಲೈಸೇಷನ್ ಮಾಡಲಿಲ್ಲ ಅಂದರೆ ಬೇರೆ ಥರ ಕಾಂಪ್ಲಿಕೇಶನ್ಸ್, DVT ಆಯಿತು, ಪಲ್ಮನರಿ ಎಂಬೋಲಿಸಮ್ ಆಯಿತು, ಹಾರ್ಟ್ ಅಟ್ಯಾಕ್ ಆಯಿತು, ಇಂಥ ಪ್ರಾಬ್ಲಮ್ಗಳು ಬಂದುಬಿಟ್ಟು ಕಾಂಪ್ಲಿಕೇಶನ್ಗಳಾಗೋ ಚಾನ್ಸ್ ಇದೆ. ಅದಲ್ಲದೆ ಮೊಬಿಲೈಸ್ ಜಲ್ದಿ ಮಾಡಲಿಲ್ಲ ಅಂದರೆ ಅವರಿಗೆ ಸ್ಟಿಫ್ನೆಸ್ ಅಂದರೆ ಕಾಲು ಕೈಗಳ ಮೂಮೆಂಟ್ ಆಗದೆ ಸ್ಟಿಫ್ನೆಸ್ ಬಂದು ಅವರಿಗೆ ವಾಕಿಂಗ್ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೋಸ್ಕರ ನಮ್ಮ ಈ ಪ್ರಯತ್ನ ಸಾವಿರಾರು ಪೇಷಂಟ್ಗಳಿಗೆ ಹೆಲ್ಪ್ ಆಗಿದೆ. ಅವರು ನಮಗೆ ನಿಜವಾಗಲೂ ಖುಷಿ ಸಂಗತಿ ಅಂದರೆ ಇಷ್ಟು ರಿಸಲ್ಟ್ ನಾವು ಕೊಡ್ತಾ ಇರೋದು ನಾವು ಕಂಪೇರ್ ಮಾಡಿದರೆ ಇದು ತುಂಬ ಎಷ್ಟೊಂದು ಪೇಷಂಟ್ ಅವರು ವಿಡಿಯೋ ಮಾಡಿ ಅಂದರೆ ನಾವು ಮಾತಾಡುವಾಗ ಹೇಳಿದ್ದಾರೆ, ಅದರ ನಾವು ರೆಕಾರ್ಡ್ ಸಹಿತ ಮಾಡಿದ್ದೀವಿ. ಎಷ್ಟೊಂದು ಪೇಷಂಟ್ ಅವ್ರು ಇಷ್ಟು ಖುಷಿ ಆಗ್ತಾರೆ ಅಂದರೆ ಅವ್ರಿಗೆ ಗೊತ್ತೇ ಇರಲಿಲ್ಲ ಸ್ಪೈನ್ ಸರ್ಜರಿ ಆದಮೇಲೆ ನಾನು ನೆಕ್ಸ್ಟ್ ಡೇ ನಡಿಬೋದಾ, ಅವ್ರಿಗೆ ಗೊತ್ತೇ ಇರಲಿಲ್ಲ. ನೆಕ್ಸ್ಟ್ ಡೇ ಕುಣಿಸ್ಬಿಟ್ಟು ನಡೆಸ್ತಾ ಇದ್ದರೆ ಅವ್ರು ಅಂತಾರೆ, ಸರಿ ಇಷ್ಟೊಂದು ಸ್ಪೈನ್ ಸರ್ಜರಿ ಬಗ್ಗೆ ನಮಗೆ ಹೇಳ್ತಾರೆ ಆಪ್ರೇಷನ್ ಮಾಡಿದ್ರೆ ಹೇಳೋಕ್ಕಾಗಲ್ಲ, ಕೂಡೋಕ್ಕಾಗಲ್ಲ, ಬಟ್ ನೀವು ಮಾತ್ರ ಏನೂ ಆಗದಂಗೆ ನೆಕ್ಸ್ಟ್ ಡೇ ವಾಕ್ ಮಾಡಿಸ್ತಿದ್ದೀರಾ, ಇದು ಹೇಗೆ ಸಾಧ್ಯ ಅಂತಂದು ಸಾವಿರಾರು ವಿಡಿಯೋ ಇದೆ ನನ್ನ ಹತ್ರ. ಎಷ್ಟೋ ಸ್ಪೈನ್ ಸರ್ಜರಿ ಮಾಡಿದ ಮೇಲೆ, ಆಪ್ರೇಟ್ ಮಾಡಿದ್ಮೇಲೆ ನಡೆಸಿರೋದು. ನಿಜಕ್ಕೂ ಅವ್ರಿಗೆ
ವರ್ಷಾನುಗಂಟ್ಲೆ ಬೆನ್ನು ನೋವು, ಕಾಲು ನೋವುಗಳಿಂದ, ಸಯಾಟಿಕಾ ಪೇನ್ಗಳಿಂದ ಬಳಲ್ತಾ ಇದ್ದಾರೆ. ಬಟ್ ಆಪ್ರೇಷನ್ ಮಾಡಿದ್ಮೇಲೆ ಅವರು ನಡೆಯೋಕ್ಕೆ ಶುರು ಮಾಡಿದ್ರೆ, ಅವ್ರ ನೋವು ಕಡಿಮೆ ಆದಮೇಲೆ ಅವ್ರು ಇಷ್ಟು ಖುಷಿಯಾಗಿ ಮಾತಾಡ್ತಾರೆ ಅಂದರೆ, ಹೋಗುವಾಗ ಇಷ್ಟು ಖುಷಿಯಾಗಿ ಹೋಗ್ತಾರೆ ಅಂದರೆ ಅದೇ ವೈದ್ಯರಿಗೆ ಒಂದು ವರ ಅಂತ ಹೇಳ್ಬೋದು. ಜನರು ಗುಣಮುಖವಾದಾಗ ಅವರೇನು ಹರ್ಷ ಅಥವಾ ಒಂದು ನಮಗೆ ಆಶೀರ್ವಾದ ಮಾಡಿ ಹೋಗ್ತಾರಲ್ಲ, ಆ ಥರ ಒಂದು ಲೈಫಲ್ಲಿ ಎಂಜಾಯ್ ಮಾಡುವಂಥ ಒಂದು ಸನ್ನಿವೇಶ ವೈದ್ಯರಿಗಿದೆ. ಅದು ವೈದ್ಯರ ಒಂದು ವರ ಅಂತ ನಾನು ಹೇಳ್ಕೊತೀನಿ. ಅದಕ್ಕಾಗಿ ವೈದ್ಯರು ಯಾರೇ ಇರಲಿ, ಹೇಗೆ ಇರಲಿ, ಎಲ್ಲ ರೋಗಿಗಳು ಚೆನ್ನಾಗಿ ಆಗಲಿ ಅಂತಲೇ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಎಲ್ಲೋ ಏನೋ ಅವ್ರ ಕೈ ಮೀರಿ ಏನೋ ಆಗ್ತಿರ್ತಾವೆ. ಅದಕ್ಕೆ ಜನರು ಅರ್ಥ ಮಾಡ್ಕೋಬೇಕು, ವೈದ್ಯರ ಕೈಲಿ ಎಷ್ಟು ಅವ್ರ ಕಡೆ ಸಾಧ್ಯ ಆದ ಅವರು ಪ್ರಯತ್ನ ಮಾಡಿ ಅವ್ರಿಗೆ ಆಪ್ರೇಷನ್ ಆಯಿತು, ಟ್ರೀಟ್ಮೆಂಟ್ ಆಯಿತು, ಮೆಡಿಸಿನ್ಸ್ ಆಯಿತು ಕೊಟ್ಟು ಚಿಕಿತ್ಸೆ ಮಾಡ್ತಾ ಇರ್ತಾರೆ. ಅವ್ರ ಮೇಲೆ ನೀವು ವಿಶ್ವಾಸ ಇಟ್ಟು ಆ ವಿಶ್ವಾಸದಿಂದ ಅವರೂ ಸಹಿತ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಎಲ್ಲ ರೋಗಿಗಳಿಗೂ ಬೇಗನೆ ಚಿಕಿತ್ಸೆ ಫಲಕಾರಿಯಾಗತ್ತೆ. ಆಮೇಲೆ ಇತ್ತೀಚಿನ ದಿನದಲ್ಲಿ ವೈದ್ಯರ ಹಾಗೂ ರೋಗಿಗಳ ಮಧ್ಯೆ ಸ್ವಲ್ಪ ಬಾಂಧವ್ಯ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇದು ಬರೀ ವೈದ್ಯಕೀಯ ಲೋಕದಲ್ಲ, ಎಲ್ಲ ಫೀಲ್ಡಲ್ಲೂ ಈ ಥರ ಆಗ್ತಾ ಇದೆ. ಬಟ್ ಮಾನವೀಯತೆ ದೃಷ್ಟಿ ನೋಡಿದರೆ, ಯಾವಾಗ ರೋಗಿಗಳಿಗೆ ವೈದ್ಯರ ಹಾಗೂ ವೈದ್ಯಕೀಯ ಸ್ಟಾಫ್ ಆಯಿತು, ಆಸ್ಪತ್ರೆ ಮೇಲೆ ನಂಬಿಕೆಯಿಂದ ಇಟ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡಾಗ ಅದರ ಫಲಿತಾಂಶ ಬೇರೆಯೇ ಆಗಿರುತ್ತೆ. ಬಟ್ ಅವರು ಆ ನಂಬಿಕೆ ಇಲ್ಲದೆ ಅಪನಂಬಿಕೆ ಅಥವಾ ಯಾವುದೋ ಒಂದು ಕ್ವಶನ್ ಮಾರ್ಕಿಂದ ಬಂದುಬಿಟ್ಟು ಚಿಕಿತ್ಸೆ ಪಡಿತಾ ಇದ್ದರೆ ಎಷ್ಟೊಂದು ಸಲ ತೊಂದರೆಗಳಾಗೋ ಚಾನ್ಸ್ ಇರುತ್ತೆ. ಅದಕ್ಕಾಗಿ ಎಲ್ಲ ಜನರಿಗೂ ಸಮಾಜಕ್ಕೆ ನಾನು ಏನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂತಂದರೆ, ವೈದ್ಯ ಹಾಗೂ ಸಮಾಜದ ಮಧ್ಯೆ ಬಾಂಧವ್ಯ ಏನದನ್ನು ಇದನ್ನು ಯಾವಾಗಲೂ ಒಂದು ಒಳ್ಳೆಯ ಲೆವೆಲ್ ಇಟ್ಟರೆ ಖಂಡಿತವಾಗಿಯೂ ಅಪನಂಬಿಕೆಗಳು ಕಡಿಮೆ ಆಗ್ತವೆ. ವೈದ್ಯರು ತಮ್ಮ ರೋಗಿಗಳಿಗೆ ಒಳ್ಳೆಯ ಚಿಕಿತ್ಸೆ ಕೊಡೋಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ರೋಗಿಗಳು ಅದಕ್ಕೆ ಸ್ಪಂದನೆ ಕೊಟ್ಟು ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಎಲ್ಲರಿಗೂ ಗುಣ ಆಗ್ತದೆ. ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡುವಾಗಲೇ ನಮ್ಮ ಪತ್ರಿಕಾ ಹಾಗೂ ಮೀಡಿಯಾ ಬಂಧುಗಳ ಅವರ ಕಾರ್ಯ ತುಂಬ ಜಾಸ್ತಿ ಇರ್ತದೆ. ಅದಕ್ಕೆ ಯಾವತ್ತೂ ಈ ಒಂದು ಬಾಂಧವ್ಯವನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಯುವಂಗೆ ನೀವೆಲ್ಲ ಸಹಕಾರ ಮಾಡಿದರೆ ಸಮಾಜದಲ್ಲಿ ಒಂದು ನಂಬಿಕೆಯುಳ್ಳ ವೈದ್ಯ ಹಾಗೂ ಸಮಾಜದ ನಡುವೆ ಒಳ್ಳೆಯ ಸಂಬಂಧದಿಂದ ಚಿಕಿತ್ಸೆಗೆ ನಾವು ಎಲ್ಲರೂ ಪ್ರಯತ್ನ ಪಟ್ಟರೆ ನಿಜವಾಗಿಯೂ ಗುಣಮುಖ ಆಗುವ ಚಾನ್ಸಸ್ ಭಾಳ ಇರ್ತದೆ. ಯಾಕಂದರೆ ನಾವು ಜಸ್ಟ್ ಮಷಿನ್ ಅಲ್ಲ, ನಾವು ರೋಬೋಟ್ಸ್ ಅಲ್ಲ. ಯಾವುದೇ ಥರ ಟ್ರೀಟ್ಮೆಂಟ್ ಕೊಟ್ಟರೆ ಅದರಲ್ಲಿ ನಂಬಿಕೆ ಅನ್ನೋ ಒಂದು ಪದಾರ್ಥ ಇದ್ದರೆ ತಾನೇ ಅದು 100% ಅದು ಹೀಲಿಂಗ್ ಆಗುತ್ತೆ. ಬಿಕಾಸ್ ಅವರ್ ಮೈಂಡ್ಸ್, ನಮ್ಮ ಮೈಂಡ್ ಏನಿರುತ್ತಲ್ಲ ಅದಕ್ಕೆ ನಾನು ಗುಣ ಆಗ್ತೀನಿ ಅಂತ ಅಂದ್ಕೊಂಡ್ರೆ ಮೋಸ್ಟ್ ಆಫ್ ದ ಡಿಸೀಸಸ್ ಕಮ್ಮಿ ಆಗ್ತವೆ. ಬಟ್ ಆ ನಂಬಿಕೆ ಇಲ್ಲ ಅಂತಂದರೆ ಅದು ಗುಣ ಆಗುವ ಚಾನ್ಸ್ ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಈ ಎಲ್ಲ ನಿಟ್ಟಿನಲ್ಲಿ ನೋಡಿದ್ರೆ ನಾವೆಲ್ಲ ಸೇರಿ ವೈದ್ಯಕೀಯ ಎಲ್ಲ ವೈದ್ಯರಾಯಿತು, ಎಲ್ಲ ಸಮಾಜ ಬಾಂಧವರಾಯಿತು, ಈ ಒಂದು ಬಾಂಧವ್ಯವನ್ನು ಒಳ್ಳೆಯದಾಗಿಸೋಣ. ಇವತ್ತಿನ ಈ ವೈದ್ಯ ದಿನಾಚರಣೆಯಿಂದ ಆ್ಯಸ್ ಅ ಆರ್ಥೋಪೆಡಿಕ್ ಸರ್ಜನ್ ಸಮಾಜಕ್ಕೆ ಹಾಗೂ ವೈದ್ಯ ವೃಂದಕ್ಕೆ ನಾನೊಂದು ಕರೆ ಕೊಡ್ತೀನಿ. ನಮ್ಮ ಹಾಗೂ ಸಮಾಜದ ಬಾಂಧವ್ಯ ಜಾಸ್ತಿ ಮಾಡೋಕ್ಕೆ ನಾವು ಯಾವ ಥರ ದುಡಿಬೇಕಂತಂದರೆ, ಒಂದು ಒಳ್ಳೆಯ ಮಾದರಿಯ ಸಮಾಜ ಕಟ್ಟುವಲ್ಲೇ ನಿಮ್ಮ ಪಾತ್ರ ತುಂಬ ಮುಖ್ಯವಾಗಿದೆ. ಅದನ್ನು ಇನ್ನು ಮುಂದೆ ಚೆನ್ನಾಗಿ ಮಾಡೋಣ. ಜನರಿಗೆ ಒಳ್ಳೆಯ ಚಿಕಿತ್ಸೆ ಸರಿಯಾದ ಟೈಮಲ್ಲಿ ಸಿಗಲಿ ಅಂತ ನಾವು ಆಶಿಸುತ್ತಾ, ನಾನೆಲ್ಲರಿಗೂ ವೈದ್ಯರಿಗೆ ಮತ್ತೊಮ್ಮೆ ವೈದ್ಯ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತೇನೆ. ಶ್ರೀ ಆರ್ಥೋ ಮತ್ತು ಟ್ರೋಮಾ ಸೆಂಟರ್ ಬೆಳಗಾವಿ ತ್ವರಿತ ಅಪಘಾತ ಮತ್ತು ಆಘಾತ ಸಂಬಂಧಿ ವೈದ್ಯಕೀಯ ಚಿಕಿತ್ಸೆಗೆ ಕೂಡಲೇ ಸಂಪರ್ಕಿಸಿ. ಶ್ರೀ ಆರ್ಥೋ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಗಾಂಧಿ ಭವನ ಪಕ್ಕ, ಕಾಲೇಜ್ ರಸ್ತೆ, ಬೆಳಗಾವಿ. ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ 50 ಹಾಸಿಗೆಯುಳ್ಳ ಈ ಆಸ್ಪತ್ರೆ ರೋಗಿಗಳಿಗೆ ಉತ್ಕೃಷ್ಟ ವೈದ್ಯಕೀಯ ಸೇವೆ ಒದಗಿಸುವಲ್ಲಿ ದಶಕದಿಂದ ನಿರತವಾಗಿದೆ. ಆರ್ಥೋ ಮತ್ತು ಸ್ಪೈನ್ ಸರ್ಜನ್ ಡಾಕ್ಟರ್ ದೇವೇಗೌಡ ಇಮಗೌಡನವರ್ ನೇತೃತ್ವದಲ್ಲಿ ನುರಿತ ವೈದ್ಯರ ತಂಡ ಉತ್ಕೃಷ್ಟ ವೈದ್ಯಕೀಯ ಸೇವೆ ಹಾಗೂ ಶಸ್ತ್ರಚಿಕಿತ್ಸೆ ಸೇವೆ ಒದಗಿಸುವುದರ ಜೊತೆಗೆ ರೋಗಿಗಳಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಭರವಸೆಯ ಆಶಾಕಿರಣವಾಗಿ ಹೊರಹೊಮ್ಮಿದ್ದಾರೆ. ಆಕ್ಸಿಡೆಂಟ್, ಫ್ರಾಕ್ಚರ್, ಪೊಲೀಸ್ ಪ್ರಕರಣಗಳು, ಮೆದುಳು ಹಾಗೂ ಬೆನ್ನುಹುರಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆ ಸೇರಿದಂತೆ ಪಾಲಿಟ್ರಾಮಾ ಚಿಕಿತ್ಸೆ ಒದಗಿಸಲು ಉತ್ಕೃಷ್ಟ ದರ್ಜೆಯ ಸುಸಜ್ಜಿತ ಶಸ್ತ್ರಚಿಕಿತ್ಸಾ ವಿಭಾಗಗಳು ಶ್ರೀ ಆರ್ಥೋದಲ್ಲಿ ಲಭ್ಯವಿದೆ. ಸರ್ಕಾರಿ ಪ್ರಾಯೋಜಿತ ವಿವಿಧ ವೈದ್ಯಕೀಯ ಆರೋಗ್ಯ ಯೋಜನೆಯ ಪ್ರಯೋಜನ ಪಡೆಯಲು ಶ್ರೀ ಆರ್ಥೋ ಆಸ್ಪತ್ರೆ ನೋಂದಾಯಿತ ಕೇಂದ್ರವೂ ಹೌದು. ಬಿಪಿಎಲ್ ಮತ್ತು ಎಪಿಎಲ್ ಕಾರ್ಡ್ದಾರರಿಗೆ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ
ಸೇರಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಯ ಸಿಬ್ಬಂದಿಗಳಿಗೆ ಸರ್ಕಾರದ ವಿವಿಧ ಯೋಜನೆಗಳಡಿ ಸೇವೆ ಒದಗಿಸಲು 25 ವೈದ್ಯಕೀಯ ವಿಭಾಗಗಳೊಂದಿಗೆ ಎಸ್ಒಟಿಸಿ ಸನ್ನದ್ಧವಾಗಿದೆ. ಹೈಟೆಕ್ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಬೆಳಗಾವಿ ನಗರದ ಹೃದಯ ಭಾಗದಲ್ಲಿ ಸ್ಥಾಪಿತವಾದ ಆಸ್ಪತ್ರೆ ದಿನದ 24 ಗಂಟೆ ಹೈಟೆಕ್ ಪ್ರಯೋಗಾಲಯ, ಡಿಜಿಟಲ್ ಎಕ್ಸ್ರೇ, ಇಸಿಜಿ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಸೇರಿದಂತೆ ಮಹತ್ವದ 2D ಇಕೋಕಾರ್ಡಿಯೋಗ್ರಫಿ, ಕಲರ್ ಡಾಪ್ಲರ್ ಸ್ಟಡಿ ಜೊತೆಗೆ ಆಂಬ್ಯುಲೆನ್ಸ್ ಸೇವೆಗಳನ್ನು ಒದಗಿಸುತ್ತದೆ. ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡ ವ್ಯಕ್ತಿಗಳ ತ್ವರಿತ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಶ್ರೀ ಆರ್ಥೋ ಮತ್ತು ಟ್ರೋಮಾ ಸೆಂಟರ್ ಅತ್ಯಾಧುನಿಕ ಯಂತ್ರ ಸಲಕರಣೆ ಚಿಕಿತ್ಸಾ ವಿಧಾನಗಳನ್ನು ಅಳವಡಿಸಿಕೊಂಡು ಉತ್ಕೃಷ್ಟ ಚಿಕಿತ್ಸೆ ನೀಡುವ ಮೂಲಕ ಅಂತಹ ರೋಗಿಗಳಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಭರವಸೆಯ ಆಶಾಕಿರಣವಾಗಿದೆ. ಅಪಘಾತದ ಆಪತ್ಕಾಲೀನ ಚಿಕಿತ್ಸೆ ಹಾಗೂ ಉಚಿತ ಆಂಬ್ಯುಲೆನ್ಸ್ ಸೇವೆಗಳಿಗೆ ಕೂಡಲೇ ಸಂಪರ್ಕಿಸಿ ಶ್ರೀ ಆರ್ಥೋ ಮತ್ತು ಟ್ರೋಮಾ ಸೆಂಟರ್ ಬೆಳಗಾವಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 96069631115 96069631115.